ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಎಫ್ಕಾಮ್ಗೆ ಅರ್ಜಿ ಸಲ್ಲಿಸಿದರು. ಆದರೆ ದೇವರಿಗೆ ನಮ್ಮ ಮನೆ ಪರಿಸ್ಥಿತಿ ಅಷ್ಟೊಂದು ಸರಿಗಿಲ್ಲ. ಹೇಗೆ ಮಾಡೋದು, ಏನು ಮಾಡಲಿ? ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲ. ಈ ಎಲ್ಲ ಸಮಸ್ಯೆಗೆ ನಮ್ಮ ಮಾದನಿಪ್ಪರಿಗೆ ಶಿವಲಿಂಗ ಅಪ್ಪಾಜಿಯವರಿಗೆ ತುಂಬ ದಿನ ಆಯಿತು ಭೇಟಿಯಾಗಿಲ್ಲ. ಈ ಎಲ್ಲ ಸಮಸ್ಯೆಗೆ ಅವ್ರ ಮೇಲೆ ಪರಿಹಾರ ಕೇಳ್ಕೊಳ್ಳೋಣ. ಮಾಡ್ತೀವಿ ಏನಿಲ್ಲಪ್ಪ, ನಾನು ಎಮ್.ಕಾಮ್ ಓದಿಗೆ ದುಡ್ಡು ಎಲ್ಲಿಂದ ತರ್ತೀನಿ ಅಂತ ಯೋಚನೆ ಮಾಡ್ತೀರಪ್ಪ. ಅದಕ್ಕೆ ಚಿಂತೆ ಮಾಡ್ತಪ್ಪ. ನಡಿ ನಮ್ಮ ಶಿವಲಿಂಗೇಶ್ವರಾಚಾರ್ಯ ಬಳಿ ಹೋಗಮ್ಮಿ, ಹೋಗಿ ಅವರ ಆಶೀರ್ವಾದ ಪಡೆದುಕೊಂಡು ಬರಮ್ರಿ. ಅವರು ಬಡವರಿಗೆ ಬಂದ ಕಷ್ಟವನ್ನೆಲ್ಲ ಪರಿಹಾರ. ಹಾಂ, ಚೆನ್ನಾಗಿದ್ದಾರೆ. ಎಮ್.ಕಾಮ್ ಓದಿಗೆ ಅರ್ಜಿ ಹಾಕಿದೆ. ನಾನು ಎಮ್.ಕಾಮ್ನಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದೀನಪ್ಪ. ಹೌದಲ್ಲ ಮಗ, ಫಸ್ಟ್ ಕ್ಲಾಸ್ ಬಂದಿದೆಯಲ್ಲ, ಇದೆಲ್ಲ ನಮ್ಮ ಶಿವಲಿಂಗೇಶ್ವರ ಆಚಾರ್ಯ ಕೃಪೆ ಆಶೀರ್ವಾದ ನೋಡಪ್ಪ. ಅಂತೂ ನಮ್ಮ ಬಡವರ ಕಷ್ಟ ಎಲ್ಲ ಪರಿಹಾರ ಮಾಡ್ಯಾರ. ನನಗೆ ಲೆಕ್ಕಶಾಸ್ತ್ರ ಉಪನ್ಯಾಸಕರಿಗೆ ನೌಕರಿ ಸಿಕ್ಕಿತ್ತ. ಹೌದೇನಪ್ಪ, ತುಂಬಾ ಸಂತೋಷ. ಇದಕ್ಕೆಲ್ಲ ನಮ್ಮ ಇಬ್ಬರಿಗೆ ಮಿತ್ರ ಆಶೀರ್ವಾದನೇ ಕಾರಣ. ಅವರು ಅವರು ಈ ಭೂಲೋಕದ ಶಿವನೇ. ಹೌದು, ಈ ಭೂಲೋಕದ ಶಿವನೇ ಹೌದು. ಶ್ರೀ ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಶಿವಲಿಂಗೇಶ್ವರ. ನಮಸ್ಕಾರ ಬಂದ್ರಪ್ಪ. ಯಾಕಪ್ಪ ಎಷ್ಟು ಸಂತೋಷವಾಗಿದ್ದಿ? ನಂಗೆ ನೌಕರಿ ಸಿಕ್ಕಿದ್ರೆ ಬುದ್ಧಿ. ಹೌದು, ಚಂದ ಮಾಡಿ ನೌಕರಿ ಎಲ್ಲ ಒಳ್ಳೆಯದಾಗ್ತದೆ. ಎಲ್ಲ ನಿಮ್ಮ ಆಶೀರ್ವಾದ. ಹೌದು. महाराज की, श्री कुमारेश्वर महाराज की. ಏನ್ ಮಾಡುತ್ತಿದೆ? ನಾನು ಮಸೂದೆ ಒಳಗೆ ಒಂದು ಗ್ಲಾಸ್ ನೀರು ತಗೊಂಬರ. ನನ್ನ ಕೆಲಸ ಅವರೇ, ನೀವೇ ಬಂದು ತಗೋರಿ. ನನಗೆ ತಿರುಗಿ ಮಾತಾಡ್ತೀನಿ. ನೀರು ತಗೊಂಬಾರ. ನನ್ನ ಕೆಲಸ ಮುಂಜಾನೆ ಟೈಮ್ ಮಾಡಿದಿ. ಯಾಕ್ರಿ, ಏನಾಯ್ತ್ರಿ? ಯಾಕ್ರಿ ಚೀಡಾಡಕತ್ತೀರಿ? ಇದು ಪಲ್ಯ ನೋಡಿ ಹಾಗೆ ಬೆಂಡಿಕಾಯಿ ಪಲ್ಯ. ನನಗೆ ನೀರು ತಗೋತಿ. ಯಾಕವ್ವ, ಒಂದ್ ಜನ್ಗೆ ನೀರ್ ತಂದ್ಕೊಂಡ್ರೆ ಏನಾಗ್ತದೆ? ನಿನ್ನ ಕೆಲಸ ಬಿಟ್ಟು ಕೈಯಲ್ಲಿದು. ಏನಾಗ್ಯದ ಅಪ್ಪ? ದಿನ ಒಂದಲ್ಲ ಒಂದ್ ಕಾರಣಕ್ಕ ಜಗಳ ಆಗ್ತಾನೆ ಇವೆ. ಇದನ್ನೆಲ್ಲ ಕೇಳಿ ಸಾಕಾಗೈದ್ರಿ. ಇದಕ್ ನೀವೇ ಒಂದ್ ಪರಿಹಾರ ಕೊಡ್ಬೇಕ್ರಪ್ಪ. ಇದೇನು ದೊಡ್ಡ ಸಮಸ್ಯೆ ಇಲ್ಲ, ಎಲ್ಲ ಸರಿ ಹೋಗ್ತದೆ.
ಇಲ್ಲಿರ್ತು ನಿನ್ನ ಗಂಡು ನೀನು ಸರಿ ಅವಾಗ ಜಗಳ ತೆಗಿತಾನಲ್ಲ ಅವಾಗ ಈ ನೀರು ಬಾಯಾಗ ಹಾಕ್ಕೊಂಡು ಉಗುಳ್ಬೇಡ್ಬಿ ನುಂಗ್ಬೇಡ್ಬಿ. ಯಾವಾಗ ಅವಾಗ ಗುಟ್ಟಾಗಿ ಹೊರಗೆ ಬರ್ತಾನಲ್ಲ ಆಗ ನೀರು ಹಾಕೋ ಬಾಯಾಗ ಎಲ್ಲ ಸರಿ ಹೋಗ್ತದ. ಮತ್ತು ನೀರು ಆಡ್ಬೇಕ ಬಿಸಿಲು ನೀರು ತೊಗೊಂಡು 3 ತಿಂಗಳ ಜನ ಹಿಂಗೆ ಮಾಡು. ನಿನ್ನ ಗಂಡ ನಿನ್ನ ಸರಿ ಚಂದ ಇರ್ತಾನ. ಆಯ್ತ್ರಿ ಅಪ್ಪ, ನೀವು ಹೇಳ್ದಂಗೆ ಮಾಡ್ತೀನಿ. ಹೋಗಿ ಬರ್ತೀವ್ರಿ ಅಪ್ಪ. ಏನ್ರಿ ಏನಾಯ್ತು? ಈ ಬಟ್ಟಿ ನೋಡಿ ಹೆಂಗ್ ಹೋಗಿದ್ವಿ? ಒಳ್ಳೆ ಹೊಲಸಂಗ್ಯದಲ್ಲ. ಹೆಂಗ್ ಹೋಗಿದ್ರಿ? ಮುಂಜಾನೆ ಏನ್ ಕೆಲಸ ಮಾಡಿದ್ನಿ? ಬಟ್ಟಿ ಹೋಗಿದ್ದೆ ಹೇಳಿಲ್ಲ. ಯಾಕ್ರಿ ಏನಾಯ್ತು? ಚೀರಾಡಕತ್ತೀರಿ? ಬಟ್ಟಿ ಎಲ್ಲ ಹೊಲಸ ಹೋಗಿದ್ದೆ ಹೇಳುತ್ತಿದ. ಚೀರಕ್ ನಾ ಹೇಳುತ್ತಿಲ್ಲ. ಬಟ್ಟಿ ನೋಡ ನೋಡು. ಯಪ್ಪ ನನಗೆ ಹೊಡ್ಯಾಂಗ ನೀನ್ ಕೇಳಿಸುತ್ತದೇನಿಲ್ಲ. ಬಟ್ಟಿ ಹ್ಯಾಂಗ ಹೋಗಿದಿ ಅಂತ ಕೇಳುತ್ತದೆ ನಿನ್ಗ. ನನ್ನ ಮಾತುಗಳು ನಿನ್ ಕಿವಾಗ ಹೋಗುತ್ತದೇನಿಲ್ಲ. ನಿನ್ಗೆ ಕೇಳುತ್ತೀನಿ, ನಿನ್ ಬಟ್ಟಿ ಹ್ಯಾಂಗ ಹೋಗಿದಿ ಅಂತ ಕೇಳುತ್ತದ. ಕೇಳಿಸುತ್ತದೇನಿಲ್ಲ. ಬಾಯನ್ ಮಾತುಗಳು ಬರ್ಲಾಗವೇನು? ನೀ ಏನಿಲ್ಲ, ನೀನು ತವ್ರ ಮನೆಗೆ ಹೋಗ್ಬಿಡು. ನನಗೆ ನೀ ಹತ್ತಲ್ಲ, ಹೋಗ್ಬಿಡು ಅಷ್ಟೇ. ನಿಮ್ಮ ಅವ್ವ ಫೋನ್ ಹಚ್ಚಲಿ, ಹಚ್ಚು, ನೀನೇ ಹಚ್ಚು ಫೋನ. ಯಾಕೆ ನಿಂತೀನಿ? ನಿಮ್ಮ ಅವ್ವ ನಿಂಗೆ ಬೈತಾಳೆ ಅಂತ ಹೇಳಿ ಹೋದ್ರು ಅಂದ್ರ ಭಾಳ ಹರಿಯಲ್ಲ. ಅಕ್ಕಿ ಮೊನ್ನೆ ತಿರ್ಸಟ್ಟ ಹೇಳ್ತಿ ಸುಮ್ ಕುದ್ರೆ ಅಡಿಗೆ ಮಾಡೋದು ಯಾರು ಇಲ್ಲ. ಇದೊಂದ್ಸಲ ಬರ್ತೀನಿ, ಇನ್ನೊಂದ್ಸಲ ಹಂಗ ಮಾಡುವ ಅಂದ್ರೆ ಸೀದಾ ಮಟ್ಟ ಕಳಿಸ್ತೀನಿ ಮನೆಗ. ಸುಮ್ಮನೆ ಗಂಡ ಹೆಂಗ್ ಮಾಡ್ತಾನೆ? ಆಯ್ತಾಯ್ತು. ರೀ ರೀ ಹೇಳ್ರಿ, ಊಟ ಮಾಡತ್ರಿ ಹೇಳ್ರಿ. ನೋಡ್ರಪ್ಪ ಎಷ್ಟ್ ಚಂದ ಇದ್ದೀರ ಮನ್ಯಾಗ. ತುಂಬಿ ತುಂಬಿ ತುಳ್ಕಾಡ್ತದ. ಈಗ ನೋಡ್ರಪ್ಪ ಸುಖ ಶಾಂತಿ ನೆಮ್ಮದಿ ಅನ್ನೋದು ಈಗ ಬಂದದಪ್ಪ. ಇದಕ್ಕೆಲ್ಲ ಕಾರಣ ನಮ್ಗೆ ಶಿವಲಿ ಪಂಚ. ಇವ್ರಂಗಿರಪ್ಪ ಎಲ್ಲೋದು ಸುಖ ಶಾಂತಿಯಿಂದ. ಅಪ್ಪರ ಬಲ್ಲಿ ಹೋಗಿ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಬರಮಗ. ಶರಣ್ರಪ್ಪ. ಅಪ್ಪ ನಿಮ್ಮ ಆಶೀರ್ವಾದದಿಂದ ನಾವಿಬ್ರು ಚಲೋ ಇದ್ದೇವ್ರಿ. ಒಟ್ಟ ಜಗಳ ಆಡೋದ್ರಿ ಏನಿಲ್ರಿ. ಮುಂದೆ ಚೆನ್ನಾಗಿರ್ತೇವ್ರಿಪ್ಪ. ನೀವೇ 3 ವರ್ಷ ಚಂದಿ ಹೋಗ್ಬೋದು. ಆಯ್ತು, ಬರ್ತೀವ್ರಪ್ಪ. ಆಶೀರ್ವಾದ ಪಡ್ಕೊಂಬರೋದು ಬರ್ರಿ. ಮನ ಕಾಯುವ ಶ್ರೀ ಶಿವಲಿಂಗೇಶ್ವರ. ಲಿಂಗನೇ ಶಿವಲಿಂಗ.
ಸುಮಾರು ನನಗೆ 30 ವರ್ಷ ಬೇಕಾಯ್ತದಪ್ಪ. ನಂದು ಒಂದೇ ಕಳಕಳಿ ಇಲ್ಲ, ಅದೇನಂದ್ರೆ ನಮ್ಮ ಊರಿನ ಜನರು ನಾಡಿಗೆ ಆಧರಿಸಿ ವ್ಯಕ್ತಿಗಳಾಗಬೇಕು, ಪದವಿ ಪುರಸ್ಕಾರ ಆಗಬೇಕು, ಈ ಊರಾಗ ದೊಡ್ಡ ವ್ಯಕ್ತಿಗಳಾಗಬೇಕು ಅದಪ್ಪ. ನಿಮ್ಮ ಸಂಕಲ್ಪನೆ ಬುದ್ಧಿ. ಹೇಳುವ ಮಾತು ನನಗೆ ಅರ್ಥ ಆಗಿಲ್ಲಪ್ಪ ಅವರಪ್ಪ. ಬುದ್ಧಿ ತಮ್ಮ ಮಾರ್ಮಿಕ ಮಾತಿನ ಮೂಲ ನಾನರೇ ಅನ್ಸಂದೆ. ತಿಳಿಯುವಂಗೆ ಹೇಳ್ಬೇಕಂದ್ರೆ ನಾವು ನೀರೊಳಗೆ ಬುದ್ಧಿ ಆ ಮಾತಿನ ನಾ ಫೋನ್ ಹೇಳೋದು ನಾ ಹೇಳೋದು ಕೇಳಾರ್ದೆ ಏನೇನೋ ಮಾತಾಡ್ಬಿಡಪ್ಪ. ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಬರಬೇಕಾದವರು ಶಿವಮೊಗ್ಗ ಬೆಟ್ಟದಾಗ ಶಿಕ್ಷಣ ಕಲ್ತೋದಿದ್ರೆ ಶಿಕ್ಷಣ ಬರ್ತಿಲ್ಲ, ಶಿಕ್ಷಣ ಕಲ್ತೋದಿದ್ರೆ ಶಿಕ್ಷಣ ಬರ್ತಿಲ್ಲ. ಸಣ್ಣ ವಯಸ್ಸಿನವ್ರು ಇರಬೇಕು. ಸಣ್ಣ ವಯಸ್ಸಿನವರು ಅಂದ್ರೆ ಎಷ್ಟು ವರ್ಷದವರು ಬುದ್ಧಿ? ಸುಮಾರು 16ರಿಂದ 17 ವಯಸ್ಸಿನವ್ರು ಇರಬೇಕು ಅದಪ್ಪ. ಬರ್ತಾರೆ ಎಲ್ಲ ಒಳ್ಳೆದಾಗ್ತದಪ್ಪ. ನಿಮ್ಮಂಥ ಗುರುಗಳನ್ನು ಪಡೆದಿರುವ ನಾವೇ ಧನ್ಯರು. ನಾಡಿನ ಸುಂದರ ಮಂದಾರ ಅಭಿನವ ಶಿವಲಿಂಗೇಶ್ವರ ಬಂದರು ಚಚಡಿಯ ಚಂದಿರ ಹಿಪ್ಪರಗಿ ಮಠ